ಕನ್ನಡ ಶೀಘ್ರಲಿಪಿ ಉಕ್ತಲೇಖನ 140 ಅಕ್ಷರಗಳ ವೇಗ. ಶ್ರೀ ಮಹಾಯೋಗಿ ಬಸವಣ್ಣನವರ ಜಯಂತಿ ಉತ್ಸವವನ್ನು ಬೆಂಗಳೂರು ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಈ ಸಮಾರಂಭವನ್ನು ಏರ್ಪಡಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು ಹಾಗೂ ಹಾರ್ದಿಕ ಶುಭಾಶಯಗಳು. 12ನೇ ಶತಮಾನದ ಮಹಾಪುರುಷ ಮಹಾಯೋಗಿ ಬಸವಣ್ಣನವರು ಸಂಸ್ಕೃತ ಸಾಹಿತ್ಯದಲ್ಲಿ ಮೇಧಾವಿಗಳು, ಸುಸಂಸ್ಕೃತರು ಮತ್ತು ಕಲೋಪಾಸಕರು ಆಗಿದ್ದರು. ಬಸವಣ್ಣನವರು ಅಸ್ಪೃಶ್ಯತೆಯನ್ನು ಬಲವಾಗಿ ಅಲ್ಲಗಳೆದಿದ್ದರು. ಅವರು ಸಾಮಾಜಿಕ ಕ್ರಾಂತಿಕಾರಿ ವಿಚಾರಗಳನ್ನು ಮೆಚ್ಚಿ ಹಿಂಸೆ ಇರದ ಜೀವನವನ್ನು ಎತ್ತಿ ತೋರಿಸಿದ್ದಾರೆ. ಅವರು ಹೆಣ್ಣು ಗಂಡು ಎರಡೇ ಜಾತಿಭೇದವೆಂದು, ಉಳಿದ ಜಾತಿಭೇದಗಳೆಲ್ಲ ಮಾನವ ಮನದ ಕಲ್ಪಿತ ಭೇದಗಳಷ್ಟೇ ಎಂದು ಪ್ರತಿಪಾದಿಸಿರುತ್ತಾರೆ. ಮಾನವನು ಸಮಾಜಜೀವಿ. ಸಮಾಜ ಅಂದರೆ ಸಮಾನ ಅವಕಾಶ ಹೊಂದಿದ ಜನರ ಗೋಷ್ಠಿ. ತನ್ನೊಂದಿಗೆ ಇತರರನ್ನು ಕರೆದೊಯ್ಯಬೇಕಾದುದು ಮಾನವ ಧರ್ಮವೆಂದು ಬಸವಣ್ಣನವರು ಬೋಧಿಸಿದವರು. ಸಮಾನತೆಯು ಒಂದು ಮುಖ್ಯವಾದ ಮಾನವ ಹಕ್ಕು. ಬಸವಣ್ಣನವರು ಆಗಲೇ ಜಾತಿಭೇದ ಇಲ್ಲದ, ಹೆಣ್ಣು ಗಂಡು ಭೇದ ಇಲ್ಲದೆ ಎಲ್ಲ ಮಾನವರು ಸಮಾನರೆಂದು ಹೇಳುವುದರ ಮೂಲಕ ಇವತ್ತು ನಾವು ಸಮಾನತೆಯು ಮಾನವ ಹಕ್ಕೆಂದು ಹೇಳುವುದನ್ನು ಅವರು ಆಗಲೇ ಬೋಧಿಸಿ ಪರಿಪಾಲಿಸಿದ್ದರು. ಬಸವಣ್ಣನವರ ಸಾಧನಾ ಮಾರ್ಗದಲ್ಲಿ ನೈತಿಕ ಜೀವನಕ್ಕೆ ತುಂಬ ಮುಖ್ಯ ಸ್ಥಾನವಿದೆ. ಸ್ಟಾಪ್.